ಕಳೆದ 10 ಹಲವಾರು ವರ್ಷಗಳಿಂದ ತೆಂಗಿನ ಬೆಳೆಗೆ ರೋಗ ಬಾಧೆ ಇವಾಗ ಭಾಳ ಇದೆ, ಕೀಟ ಬಾಧೆ. ಅದರಲ್ಲಿ 2-3 ಥರ ರೋಗ ಇದೆ. ಒಂದು ನುಸಿ ಅಂತೇಳಿ ಒಂದು ಒಂಬಾಳೆದು ಬರ್ತಕ್ಕಂಥ ಸಣ್ಣ ಸಣ್ಣ ಅರಳನ್ನೇ ತಿಂದಾಕ್ಬಿಡುತ್ತೆ, ಸರಿ ಅದು ಕಾಯಿ ಆಗಲ್ಲ. ಮತ್ತು ಕಪ್ಪುತಲೆ ಹುಳು ಮತ್ತು ವೈಟ್ ಫ್ಲೈ ಅಂತ, ಬಿಳಿ ಚಿಟ್ಟೆ ಅಂತ, ಈ 3 ಸಿಕ್ಕಾಬಟ್ಟೆ ಬಾಧಿಸ್ತವೆ. ಆದರೆ ನಾವು ಸರ್ಕಾರ ಆಗಲಿ ರೈತರಾಗಲಿ ಇಲ್ಲಿ ತನಕ ಆ ಮರಕ್ಕೆ ಏನು ಶುಶ್ರೂಷಣೆ ಮಾಡಲಿಲ್ಲ. ಬರ್ತಾವೆ ಏನೋ ನೋಡಿಕೊಂಡು ಮರ ತಲೆ ಎತ್ತು ನೋಡಿಕೊಂಡು ಸುಮ್ಮನಾಗಿದೆ ಹೊರತು ಏನಕ್ಕಿದೆ ಇದೆಯೇ ಈ ರೋಗಕ್ಕೆ ಏನು ನಾವೇನು ಮಾಡಬೇಕು ಅಂತ ಯಾರೂ ಪ್ರಯೋಗ ಮಾಡಲಿಲ್ಲ. ಪ್ರಯೋಗ ಮಾಡಿದ್ರು ಅದು ಸಾಮೂಹಿಕವಾಗಿ ಆಗಿರಲಿಲ್ಲ. ನಮ್ಮ ತಾಲೂಕು ಅತಿ ಹೆಚ್ಚು ತೆಂಗು ಇರ್ತಕ್ಕಂಥ ತಾಲೂಕು. ಸುಮಾರು 15 ಲಕ್ಷಕ್ಕಿಂತ ಹೆಚ್ಚಿಗೆ ಮರಗಳು ನಮ್ಮ ತಾಲೂಕಲ್ಲಿ ಇದೆ. ಈಗ ಡಿಪಾರ್ಟ್ಮೆಂಟು ನಾವು ಚರ್ಚೆ ಮಾಡಿದ್ದೀವಿ. ಮಾನ್ಯ ತೋಟಗಾರಿಕೆ ಸಚಿವರಿಗೆ ನಾನು ಮತ್ತು ಡಿಪಾರ್ಟ್ಮೆಂಟ್ ಅವರೆಲ್ಲ ಹೋಗಿ ಮಾತಾಡಿ ಪ್ರಾಯೋಗಿಕವಾಗಿ ನಮ್ಮ ತಾಲೂಕಿಗೆ 5-6 ಈ ಥರ ಹೈಡ್ರಾಲಿಕ್ ಲಿಫ್ಟ್ಗಳನ್ನು ಕೊಡಲಿಕ್ಕೆ ಮನವಿ ಮಾಡಿದ್ದೀವಿ. ಅವರು ಕೂಡ ಪ್ರಾವಿಷನ್ ಮಾಡ್ಕೊಂಡು ಈಗ 5-6 ಲಿಫ್ಟ್ ಕೊಡೋಕ್ಕೆ ಒಪ್ಕೊಂಡಿದ್ದಾರೆ. ನಮ್ಮ ತಾಲೂಕಿಗೆ ಇರ್ತಕ್ಕಂಥ FAOಗಳು ಏನಿದೆ, ಈಗ ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಅಂತ ಏನು ಮಾಡ್ಕೊಂಡಿದ್ದೀವಿ, ಅದ್ರ ಮುಖಾಂತರ ಒಂದು ಕಡೆಯಿಂದ ಇದನ್ನು ಸಿಂಪಡಣೆ ಮಾಡ್ಕೊಂಡು ಬಂದರೆ 100ಕ್ಕೆ 100 ಭಾಗ ಕಂಟ್ರೋಲ್ ಆಗುತ್ತೆ. ನಾವು ಮೊನ್ನೆ ದಿವಸ ನಿಮ್ಗೆ ಯಾರು ಹೇಳಿರಲಿಲ್ಲ, ಕಳೆದ ಒಂದು 15 ದಿವಸದಲ್ಲಿ ತಿಮ್ಸಂದ್ರದಲ್ಲಿ ತೋಟದಲ್ಲಿ ಹೊಡೆದಿದ್ವಿ. ಅಲ್ಲೆಲ್ಲ ಈಗ ಕಂಟ್ರೋಲ್ ಬಂದಿದೆ, ಸೊತ್ತೋಗಿವೆ ಎಲ್ಲ ಹುಳುಗಳೆಲ್ಲ. ಅಂದರೆ ಪ್ರಯೋಗ ಇದು ಒಂದಲ್ಲ 2 3 ಸತಿ ಮಾಡಿದ್ರೆ ತೆಂಗಿನ ತೋಟ ಅದಕ್ಕೆ ಬರ್ತವೆ, ಫಲ ಬಿಡ್ತವೆ. ಈಗ ಒಂದು ಕಡೆ ತುಂಬ ಒಳ್ಳೆ ಬೆಲೆ ಇದೆ, ತೆಂಗಿನ ಮರಗಳಲ್ಲಿ ಕಾಯ ಇಲ್ಲ. ಹಾಗಾಗಿ ನಾವು ಇದಕ್ಕೇನಾದ್ರು ಪ್ರಯತ್ನ ಮಾಡಬೇಕು ಅಂತೇಳಿ ಒಂದು ಪ್ರಯತ್ನ ಪ್ರಾಯೋಗಿಕವಾಗಿ ಚನ್ನಪಟ್ಟ ತಗೊಂಡಿದ್ದೀವಿ. ಇಲ್ಲಿ ಸಕ್ಸಸ್ ಆದರೆ ಇಡೀ ರಾಜ್ಯಕ್ಕೆ ಇದನ್ನು ವಿಸ್ತರಣೆ ಮಾಡ್ಬೋದು. ಹಾಗಾಗಿ ಈಗ ಮುಂದಿನ ಒಂದು 15 ದಿವಸದಲ್ಲಿ 2 ಬೂಮ್ಗಳು ಈ ಥರ ಹೈಡ್ರಾಲಿಕ್ ಲಿಫ್ಟ್ಗಳು ಬರ್ತಾ ಇವೆ. ಇದನ್ನು ಟ್ರಾಕ್ಟರ್ಗಳಿಗೆ ಫಿಟ್ ಮಾಡ್ತಾ ಇದ್ದೀವಿ. ಟ್ರಾಕ್ಟರ್ಗೆ ಫಿಟ್ ಮಾಡಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಅಂತೇಳಿ ರೈತರು, ಸಹಕಾರ ಸಂಘಗಳು ಮತ್ತು ಸರ್ಕಾರ ಒಟ್ಟಿಗೆ ಸೇರಿಕೊಂಡು ಒಂದು ಪ್ರಯೋಗ ಮಾಡಲೇಬೇಕು. ಬಹಳ ಕಾಸ್ಟ್ ಏನು ಬರೋದಿಲ್ಲ. ಇದು ಒಂದು ಬೇವಿನ ಹಿಂಡಿ, ಯಾವುದು ಕೆಮಿಕಲ್ ಹೊಡೆಯಲ್ಲ ಇದಕ್ಕೆ ಬೇವಿನ ಎಣ್ಣೆ ಈ ಥರ ಸಾಂಪ್ರದಾಯಿಕವಾಗಿ ಅದನ್ನು ಸ್ಪ್ರೇ ಮಾಡೋದು ಸಾಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಸೋಪು, ಉಪ್ಪು ಈ ಥರ ಹೊಡೆದು ಸಾಕು, ಕೀಟ ನಾಶ ಆಗ್ತವೆ. ಆ ನಿಟ್ಟಿನಲ್ಲಿ ಪ್ರಯೋಗ ಮಾಡ್ತೀವಿ. ನನಗೆ ಭರವಸೆ ಇದೆ ಸಕ್ಸಸ್ ಆಗುತ್ತೆ ಇದು ಅಂತೇಳಿ. ಈಗಾಗಲೇ ಟ್ರಾಕ್ಟರ್ಗೆ ಸಬ್ಸಿಡಿ ಇದೆ. ಈಗ ಇಲಾಖೆನೇ ಖರೀದಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಒಂದು 6 ನಮ್ಮ ತಾಲೂಕಿಗೆ ಕೊಡಿ ಅಂತ ಮಿನಿಸ್ಟ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಸುಮಾರು 1 ಕೋಟಿ ರೂಪಾಯಿ ಪ್ರಾವಿಷನ್ ಮಾಡಿ ಅಂತ ಕೇಳಿದ್ದೀವಿ. ಅಷ್ಟನ್ನು ಕೊಟ್ಟರೆ ಸಾಕಾಗುತ್ತೆ. ಒಂದು ಮಿಷಿನ್ನ ಒಂದು 15-20 ಲಕ್ಷದಲ್ಲಿ ಒಂದು ಮಿಷಿನು ರೆಡಿ ಆಗುತ್ತೆ. ಟ್ರಾಕ್ಟರ್ ಮೇಲೆ ಮಾಡಿದ್ರಿ, ಹೊಸ ಟ್ರಾಕ್ಟ್ರು ಪ್ಲಸ್ ಮಿಷಿನ್ ಸೇರಿ ಒಂದು 6 ಆದರೆ 5 ಆದರೆ ಇಡೀ ನಮ್ಮ ತಾಲೂಕನ್ನು ಒಂದು ಕಡೆಯಿಂದ ಕೆಲಸ ಮಾಡ್ಕೊಂಬರ್ಬೋದು. ನಮ್ಮ ತಾಲೂಕು ಸಕ್ಸಸ್ ಆದರೆ ಮುಂದಿನ ಸರ್ಕಾರ ನೀತಿ ಮಾಡಬೇಕಾಗತ್ತೆ, ಯಾವ ರೀತಿ ಮಾಡಬೇಕು ಅಂತ ಮುಂದಿನ ತೀರ್ಮಾನ ನಮ್ಮ ಸರ್ಕಾರ ತೀರ್ಮಾನ ಮಾಡಲಿ. ಪ್ರಾಯೋಗಿಕವಾಗಿ ನಮ್ಮ ತಾಲೂಕು ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಮುಂದೆ ನೀರಾಗಿಡಿಸ್ಬೇಕು ಅಂತ ಪ್ಲಾನ್ ಮಾಡ್ತಾರಿಂದ ಈ ಮಿಷಿನ್ಗಳು ನೀರಾಗಿಡಿಸೋಕ್ಕೂ ಅನುಕೂಲ ಆಗ್ತವೆ ಮತ್ತು ರೈತರಿಗೆ ತೆಂಗು, ಮಾವು ಇದಕ್ಕೆಲ್ಲನೂ ಕೂಡ ಅನುಕೂಲಕ್ಕೆ ಬರ್ತವೆ. ನೀರಾದ ಯಾವ ಮಟ್ಟಿಗೆ ಬಂದಿದೆ ಸರ್? ನೀರ ಅಂದರೆ ಈಗೇನು ಪ್ರಾಯೋಗಿಕವಾಗಿ ಒಂದಷ್ಟು ಪ್ರಯತ್ನಗಳು ಅಲ್ಲಲ್ಲೇ ಈಗ ನೀರ ಟ್ಯಾಪ್ ಮಾಡ್ತಾ ಇದ್ದಾರೆ. ಇನ್ನೊಂದು 2-3 ತಿಂಗಳಲ್ಲಿ ಇಲ್ಲಿ ಒಂದು 2 ಉತ್ಪಾದನೆ ಏನು ನಮ್ಮ FAOಗಳ ಮುಖಾಂತರ ಉತ್ಪಾದನೆ ಮಾಡಿ ಮಾರಾಟ ಪ್ರಾರಂಭ ಮಾಡ್ತೀವಿ ಪ್ರಾಯೋಗಿಕವಾಗಿ. ಅಲ್ಲದೆ ಭಾಳ ಯೋಜನೆಗಳಿದೆ, ಅದು ಇನ್ನೂ ಪ್ರಾಯೋಗಿಕ ಹಂತದಲ್ಲಿದೆ. ಅದನ್ನು ಮುಂದೆ ತಿಳಿಸ್ತೀವಿ. ಮೊದಲು ಮರ ಹತ್ತಕ್ಕೆ ಯಾರೂ ಜನ ಇಲ್ಲ ಇಲ್ಲಿ. ಮರ ಹತ್ತಿ ನೀರಾಗಿ ಇಳಿಸೋಕ್ಕೆ ಜನ ಇಲ್ಲ. ಅದಕ್ಕೆ ಯಂತ್ರದ ಪ್ರಯೋಜನ ಪಡ್ಕೊಂಡ್ರೆ ಯಾಂತ್ರೀಕೃತಗೊಳಿಸಿದ್ರೆ ಅನುಕೂಲ ಆಗುತ್ತೆ ಅಂತ ನಾವು ಈಗ ಟ್ರಯಲ್ ಮಾಡ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ಇದು ಎಕನಾಮಿಕಲಿ ವರ್ಕೌಟ್ ಆಗುತ್ತೆ ಅಂತ. ಬಹುಶಃ ವರ್ಕೌಟ್ ಆದರೆ ನಾನು ಹೇಳ್ದಾಗೆ ತೆಂಗಿಗೆ, ಮಾವಿಗೆ ಎಲ್ಲ ರೀತಿಯ ರೋಗ ತಡೀಲಿಕ್ಕೆ ಅನುಕೂಲ ಆಗ್ತದೆ.